ಯಲ್ಲಾಪುರ ಪಟ್ಟಣದಲ್ಲಿ ನೂತನ ಅಯೋಧ್ಯೆ ವೆಸ್ಟರ್ನ್ ಸ್ಟೇ ಹೋಟೆಲ್ ಲೋಕಾರ್ಪಣೆಗೊಳಿಸಿದ ಶಾಸಕ ಶಿವರಾಂ ಹೆಬ್ಬಾರ್. ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 63ರ ಬಳಿ ನೂತನವಾದ ಸಪ್ತಮಿ ಪ್ಲಾಜಾ ಕಟ್ಟಡದಲ್ಲಿ ಹೋಟೆಲ್ ಅಯೋಧ್ಯೆ ವೆಸ್ಟರ್ನ್ ಸ್ಟೇ ಶಾಸಕ ಶಿವರಾಂ ಹೆಬ್ಬಾರ್ ಲೋಕಾರ್ಪಣೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಪ್ರವಾಸೋದ್ಯಮಕ್ಕೆ ಹೆಸರಾದ ಜಲಪಾತಗಳ ತವರೂರಾದ ಯಲ್ಲಾಪುರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ. ಅವರ ಅಗತ್ಯಗಳನ್ನು ಪೂರೈಸಲು ಇಲ್ಲಿ ವಸತಿಯುತ ಹೋಟೆಲ್ ಅಯೋಧ್ಯೆ ವೆಸ್ಟರ್ನ್ ಸ್ಟೇ ಶುಭಾರಂಭಗೊಂಡಿರುವುದು ಯಲ್ಲಾಪುರಕ್ಕೆ ಹೊಸ ಮೆರಗನ್ನು ತಂದಿದೆ. ಪ್ರವಾಸಿಗರಿಗೆ ಹಾಗೂ ಸ್ಥಳೀಯರಿಗೆ ಹೆಚ್ಚಿನ ಸೇವೆ ದೊರೆಯುವಂತಾಗಲಿ. ಯಲ್ಲಾಪುರದಲ್ಲಿ ಕಳೆದ 4 ದಶಕದಿಂದ ಹೋಟೆಲ್ ಉದ್ಯಮದಲ್ಲಿ ತೊಡಗಿಕೊಂಡಿರುವ ಚಂದ್ರಶೇಖರ್ ಶೆಟ್ಟಿ ಅವರು ಮತ್ತೊಂದು ಹೆಜ್ಜೆಯನ್ನಿಟ್ಟಿದ್ದಾರೆ. ಯಶಸ್ವಿಯಾಗಲಿ, ಗ್ರಾಹಕರಿಗೆ ಉತ್ತಮ ಸೌಲಭ್ಯ ದೊರೆಯುವಂತಾಗಲಿ ಎಂದರು. ವಿಧಾನ ಪರಿಷತ್ ಸದಸ್ಯ ಎಫ್.ಎಚ್. ಜಕ್ಕಪ್ಪನವರ್, ಪ್ರಮುಖರಾದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯ ಮಿರಾಶಿ, ಗುತ್ತಿಗೆದಾರ ವಿಶಾಲ್ ವಾಳಂಬಿ, ಪ್ರವಾಸೋದ್ಯಮ ಅಧ್ಯಯನ ಸಮಿತಿ ಸದಸ್ಯ ವೇಣುಗೋಪಾಲ್ ಮದ್ಗುಣಿ ಹಾಗೂ ವಿವಿಧ ಕ್ಷೇತ್ರಗಳ ಪ್ರಮುಖರು, ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಸತ್ಯನಾರಾಯಣ ಪೂಜೆ, ಗಣಪತಿ ಪೂಜೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಅಯೋಧ್ಯೆ ವೆಸ್ಟರ್ನ್ ಸ್ಟೇ ಮಾಲಕರಾದ ಸುಪ್ರೀತಾ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ, ಒಡೆಯ ಗ್ರೂಪ್ಸ್ನ ಎಸ್. ನವೀನ್ ಶೆಟ್ಟಿ ಆಲೂರ್ ಅತಿಥಿಗಳನ್ನು ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಶಿವರಾಂ ಹೆಬ್ಬಾರ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಫ್.ಎಚ್. ಜಕ್ಕಪ್ಪನವರ್ ಅವರನ್ನು ಹಾಗೂ ಕಾಂಟ್ರಾಕ್ಟರ್ ವಿಶಾಲ್ ವಾಳಂಬಿ ಹಾಗೂ ಉದ್ಯಮಿ ಪ್ರಕಾಶ್ ಶೆಟ್ಟಿ ಅವರನ್ನು ಗೌರವಿಸಿ ಸನ್ಮಾನಿಸಿದರು. ಒಂದು ಹೊಸ ಶೋಭೆಯನ್ನು ತರ್ತಕ್ಕಂಥ, ಯಲ್ಲಾಪುರದ ಮೆರಗನ್ನು ಮತ್ತಷ್ಟು ಜಾಸ್ತಿ ಮಾಡ್ತಕ್ಕಂಥ ಯಲ್ಲಾಪುರದಲ್ಲಿ ಭಾಳ ವರ್ಷ ಸ್ನೇಹಿತ ಶಕ್ತಿ ಮಾಡಿದ್ದಾರೆ. ಅವರು ಮತ್ತು ನವೀನ್ ಜೊತೆಗೂಡಿ ಈ ಒಂದು ಹೋಟೆಲ್ ಉದ್ಯಮದಲ್ಲಿ 100ಕ್ಕೆ ಯಶಸ್ಸನ್ನು ಸಾಧಿಸ್ತಾರೆ. ಯಲ್ಲಾಪುರಕ್ಕೆ ಒಂದು ಪ್ರವಾಸೋದ್ಯಮದ ಹಿನ್ನೆಲೆ ಇರತಕ್ಕಂಥದ್ದು. ಇಲ್ಲಿ 5 ಜಲಪಾತಗಳನ್ನು ನೋಡೋದಕ್ಕೆ ಸಹಸ್ರಾರು ಜನ ಪ್ರತಿ ವಾರದಲ್ಲಿ ಆದಿತ್ಯವಾರ ಶನಿವಾರ ತುಂಬಲಿಕ್ಕೆ ಸಾಧ್ಯ ಇದ್ದವರು ಜನ ಬರ್ತಾರೆ. ಹಾಗಾಗಿ ಅವ್ರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಸಿಗ್ತಕ್ಕಂಥ ಒಳ್ಳೆಯ ನಿರ್ಮಾಣ ಆಗಿದೆ. ಪಕ್ಕದಲ್ಲೇ ಒಂದು ಹೋಟೆಲ್ ಇರ್ತದೆ. ಅದು ಒಂಥರ ಅದ್ಭುತವಾದಂಥ ರುಚಿ ಮತ್ತು ಅತಿಥಿ ಸತ್ಕಾರ. ಈ ಪ್ರವಾಸಿಗರಿಗೆ ಈ ಒಂದು ನೆಮ್ಮದಿಯ ತಿಂಡಿ ಮತ್ತು ವಾಸಕ್ಕೆ ಏನು ಒಂದು ವಿಶೇಷವಾದಂಥ ಕಾಳಜಿ ವಿಷಯ ಮಾಡ್ತಿದ್ದಾರೆ ನವೀನ್ ಶೆಟ್ಟರಿಗೆ ಇವತ್ತು ಯಲ್ಲಾಪುರದಲ್ಲಿ ಅಯೋಧ್ಯೆ ಹೋಟೆಲನ್ನು ಪ್ರಾರಂಭಿಸೋದಕ್ಕೆ ಅವರಿಗೆ ಶುಭಾಶಯ ಕೊಡ್ತೇನೆ. ಯಲ್ಲಾಪುರದ ಎಲ್ಲ ಜನ ಅವರಿಗೆ ಆಶೀರ್ವಾದ ಮಾಡಬೇಕು, ಅವರು ಕೊಡುವಂಥ ಅತಿಥಿ ಸತ್ಕಾರ ಸ್ವೀಕಾರ ಮಾಡಬೇಕು ಮತ್ತು ಅವರು ರುಚಿಕರವಾದಂಥ ಏನು ತಿಂಡಿ ಊಟ ಕೊಡ್ತಾರೆ ಅದನ್ನು ಸೇವಿಸಬೇಕಂತ ಹೇಳಿ ನಮ್ಮ ಮುಖಾಂತರ ಯಲ್ಲಾಪುರ ಜನಗಳಿಗೆ ವಿನಂತಿ ಮಾಡ್ತಾರೆ. पूरा